صل على محمد وآل محمد اللهم صل على السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಪೋಷಕರೇ, ನಿಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಈ ಒಂದು ಉಪದೇಶ ನೀಡ್ತಾ ಇರಿ. ಕಾರಣ, ಈ ಉಪದೇಶ ನಿಮ್ಮ ಮಕ್ಕಳಲ್ಲಿ ಇಲ್ಲದ ಕಾರಣ ಖಂಡಿತವಾಗಿಯೂ ಮತ್ತೆ ನೀವು ದುಃಖಿಸಬೇಕಾದೀತು. ಇಮಾಮ್ ಇಬ್ನ್ ಹಿಬ್ಬಾನ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅಬೀದರ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲಲಿ ರಸೂಲಿಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ನನ್ನೊಂದಿಗೆ ಹೇಳಿದರು, ಕುಲಿಲ್ ಹಕ್ಕ ವಲೌ ಕಾನ ಮುರ್ರ, ನೀನು ಸತ್ಯವನ್ನೇ ಹೇಳಬೇಕು, ಅದೆಷ್ಟೇ ಕಹಿಯಾದರೂ ಕೂಡ ಸತ್ಯ ಮಾತ್ರ ನೀನು ಹೇಳಬೇಕು ಎಂದು. ಈ ಒಂದು ಉಪದೇಶ ಇಂದು ನಮ್ಮ ಮಕ್ಕಳಲ್ಲಿ ಇಲ್ಲದ ಕಾರಣ ಅವರು ಅಪಾಯದ ದಾರಿಯಲ್ಲಾಗಿದ್ದಾರೆ. ಸತ್ಯವನ್ನು ಮಾತ್ರ ಹೇಳಬೇಕು ಎಂಬಂತಹ ಉಪದೇಶ ಮಕ್ಕಳಿಗೆ ನೀಡುವುದರಿಂದ ದೊಡ್ಡವರಾದ ಮೇಲೆ ಆ ಮಕ್ಕಳು ಕೆಟ್ಟ ಕೃತ್ಯಗಳನ್ನು ಮಾಡುವಾಗ ನನ್ನ ತಾಯಿ ಕೇಳಿದರೆ, ನನ್ನ ತಂದೆ ಕೇಳಿದರೆ ನನಗೆ ಸತ್ಯವನ್ನೇ ಹೇಳಬೇಕು, ಸುಳ್ಳು ಹೇಳಿದರೆ ನನಗೆ ಚಿಕ್ಕಂದಿನಿಂದ ಕಲಿತಂತಹ ಒಂದು ಉಪದೇಶವಾಗಿದೆ ಎಂಬ ನಿಟ್ಟಿನಲ್ಲಿ ಭಯದಿಂದ ಕೆಟ್ಟ ಕೃತ್ಯಗಳಿಂದ ನಮ್ಮ ಮಕ್ಕಳು ದೂರ ಸರಿತಾರೆ. ಇಂದು ಮಕ್ಕಳು ಎಲ್ಲೋ ಹೋಗಿ ಬರ್ತಾರೆ, ಪೋಷಕರು ಕೇಳುವಾಗ ನಾನು ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಎಂದು ಸುಳ್ಳು ಹೇಳ್ತಾರೆ. ರಾತ್ರಿ ಲೇಟಾಗಿ ಮನೆಗೆ ಬರುವಾಗ ಪೋಷಕರು ಕೇಳಿದ್ದಕ್ಕೆ ನಾನು ಗೆಳೆಯರ ಜೊತೆ ಇದ್ದೆ, ಮಸೀದಿಯಲ್ಲಿದ್ದೆ ಎಂಬಂತಹ ಸುಳ್ಳುಗಳನ್ನು ಹೇಳ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮಗನಲ್ಲಿ ನಾನು ಹೇಳುವುದು ಸುಳ್ಳು, ನನ್ನ ತಾಯಿಯೊಂದಿಗೆ ನನ್ನ ತಂದೆಯೊಂದಿಗೆ ಸತ್ಯವನ್ನೇ ಹೇಳಬೇಕು ಎಂಬಂತಹ ಉಪದೇಶ ಮನಸ್ಸಿಗೆ ಬರಲ್ಲ. ಕಾರಣ, ಚಿಕ್ಕಂದಿನಿಂದ ಆ ಉಪದೇಶ ಸಿಕ್ಕಿಲ್ಲ ಎಂಬುದಾಗಿದೆ ಅಲ್ಲಿ ಮೂಲ ಕಾರಣ. ಆದ್ದರಿಂದ ಪೋಷಕರೆಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಸಣ್ಣಂದಿನಿಂದಲೇ ಸುಳ್ಳು ಹೇಳದಂತೆ ಸತ್ಯವನ್ನೇ ಹೇಳುವಂತಹ ಉಪದೇಶಗಳು ನಿರಂತರವಾಗಿ ನೀಡಬೇಕು. 1, 2, 3 ಬಾರಿ ಅಲ್ಲ, 100 ಬಾರಿ, ಅದಕ್ಕಿಂತಲೂ ಜಾಸ್ತಿ ಮಕ್ಕಳಿಗೆ ನಿರಂತರವಾಗಿ ಈ ಒಂದು ಉಪದೇಶವನ್ನು ನೀಡ್ತಾ ಇರಿ. ಹಾಗೆ ನೀವು ನೀಡುವುದಾದರೆ ಮಾತ್ರ ಆ ಮಕ್ಕಳು ದೊಡ್ಡವರಾದ ಮೇಲೆ ನಿಮ್ಮ ನಿಯಂತ್ರಣದಲ್ಲಿ ಸರಿಯಾದಂತಹ ದಾರಿಯಲ್ಲಿ ಮುನ್ನಡೆಯಲು ಅದು ಸಾಧ್ಯ. ಅಲ್ಲಾಹ್ ನಮ್ಮೆಲ್ಲರನ್ನು ಸಜ್ಜನರ ವಿಭಾಗದಲ್ಲಿ ಸೇರಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.